ಈ ಆಂಟಿ ಮಾಡೋ ಎಕ್ಸರ್ಸೈಸ್ ನ ಸ್ಕೂಲಲ್ಲಿ ಇದ್ದಾಗ ನಾನೇನಾದ್ರೂ ಮಾಡಿದ್ರೆ ಗುಡ್ ಅನ್ಸ್ಕತಿದ್ದೆ ಅನ್ಸುತ್ತೆ. ಹಾಯ್ ಹಲೋ ನಮಸ್ತೆ. ಇವತ್ತಿನ ಮಿನಿ ವ್ಲಾಗ್ ನ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಗ್ಗೆ ಎದ್ದಾಗ 6:30 ಇನ್ನು 2 ನಿಮಿಷ ಇತ್ತು. 2 ನಿಮಿಷ ಬೇಗ ಎದ್ದಿದ್ದೀನಿ ಅನ್ನೋ ಖುಷಿಗೆ ಆಚೆಗೆ ಬಂದು ವೆದರ್ ನೋಡ್ತಾ ಇದ್ದೀನಿ. ಈ ವೆದರ್ ನೋಡಿ ನಾನು ಅನ್ಕೊಂಡೆ ಇವತ್ತು ಮಳೆ ಬರೋದು ಪಕ್ಕ ಅಂತ. ಈ ದೃಶ್ಯ ನೋಡಿದ್ಮೇಲೆ ಆದ್ರೂ ಮಳೆರಾಯ ಬರೋದು ಗ್ಯಾರಂಟಿ ಇವತ್ತು. ನಮ್ಮ ಮನೆ ಹತ್ರ ಇರೋ ಆಂಟಿ ಬೆಳಗ್ಗೆನೆ ಎದ್ದು ಎಕ್ಸರ್ಸೈಸ್ ಮಾಡ್ತಾವ್ರೆ. ನಾನು ಕೂಡ ಇದೇ ಫಸ್ಟ್ ಟೈಮ್ ನೋಡಿದ್ದು ಈ ದೃಶ್ಯನ. ಈ ಆಂಟಿ ಮಾಡೋ ಎಕ್ಸರ್ಸೈಸ್ ನ ಸ್ಕೂಲಲ್ಲಿ ಇದ್ದಾಗ ನಾನೇನಾದ್ರೂ ಮಾಡಿದ್ರೆ ಗುಡ್ ಅನ್ಸ್ಕತಿದ್ದೆ ಅನ್ಸುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಎಕ್ಸರ್ಸೈಸ್ ಮಾಡೋದ್ರಿಂದ ಏನು ತಪ್ಪಿಲ್ಲ. ಏನಂತೀರಾ ಕಮೆಂಟ್ ಮಾಡಿ. ಈ ಆಂಟಿ ಮಾಡೋ ಎಕ್ಸರ್ಸೈಸ್ ನಮ್ಮ ಅಕ್ಕ ನೋಡ್ದೆ ಹೋದ್ರೆ ಸಾಕಪ್ಪ. ಇಲ್ಲ ಅಂದ್ರೆ ನಮ್ಮ ಅಕ್ಕ ನನಗ್ ತಲೆ ತಿಂತಲೆ ನೀನ್ ಮಾಡು ಅಂತ. ಅದಕ್ಕೆ ಏನು ನೋಡ ಇಲ್ಲ ಅನ್ನೋ ತರ ಇದ್ಬಿಡ್ತೀನಿ ನಾನಂತೂ. ಇವತ್ ನಾಷ್ಟಕ್ಕೆ ಚಪಾತಿ ಮಾಡಿದ್ದೆ. ಚಪಾತಿ ಜೊತೆ ಬೇರೆ ಪಲ್ಯ ಮಾಡೋಕೆ ಟೈಮ್ ಇಲ್ಲ ಅನ್ಬಿಟ್ಟು ಸಾಂಬಾರ್ ಜೊತೆನೆ ತಿಂತಾ ಇದ್ದೀನಿ. ನನ್ ಕಂದ ಮುಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಊರಿಗೆ ಹೋದ್ವಿ, ನಾನು ಮತ್ತೆ ನಮ್ಮಪ್ಪ. ಊರಿಗೆ ಬಂದಿರೋ ರೀಸನ್ ಏನು ಅಂತ ಅಂದ್ರೆ ತೋಟದ ಹತ್ರ ಹೋಗಿ ಕಾಯಿನ ಕೆಡಗಿಸ್ಬೇಕಿತ್ತು. ಕಾಯಿನ ಕೆಡಗಿಸಿ ಮತ್ತೆ ಸುಲ್ಸಿ ಮನೆಗ್ ತಂದ್ವಿ. ಯಾವ ಕಡೆ ನೋಡಿದ್ರು ತೆಂಗಿನ ಮರಗಳೇ ಕಾಣಿಸುತ್ತೆ. ತೆಂಗಿನ ಮರದ ತೋಟದಲ್ಲಿ ತೆಂಗಿನ ಮರ ಇಲ್ದಲೆ ಇನ್ನೇನ್ ಆಲದ ಮರನ ಇರುತ್ತೆ. ಊರಿಂದ ಬಂದು ಮನೆಗ್ ಬಂದ್ರೆ ನಮ್ ಸ್ವೀಟ್ ಅಮ್ಮನ್ ಮಾತು ಸ್ಟಾರ್ಟ್ ಆಯ್ತು. ಎಲ್ಗಕ್ಕ ಹೋಗಿದ್ದೆ? ನಾನು ಒಬ್ಳುನೆ ಬಿಟ್ಟೋಗಿತ್ತಲ್ಲಕ್ಕ. ನನಗಂತೂ ತುಂಬಾ ಬೇಜಾರಾಯ್ತು ಬಿಡಕ್ಕ. ಶೇಖನ್ ಬೇರೆ ಕೇಳ್ತೀಯ. ಇನ್ಸ್ಟಾ ಫ್ಯಾಮಿಲಿ ನೀವಾದ್ರೂ ಹೇಳಿ ನಮ್ಮ ಅಕ್ಕಂಗೆ ನಾನು ಕೂಡ ಕರ್ಕೊಂಡು ಹೋಗಿ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಅಯ್ಯೋ ಅಕ್ಕ, ಸಿಗಾಕೊಂಡಿರೋದ್ನ ಬಿಡ್ಸೋದ್ ಬಿಟ್ಟು ತಲೆ ಬೇರೆ ಸವರ್ತೀಯಲ್ಲಕ್ಕ. ಈ ಒಂದು ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಮಿನಿ ವ್ಲಾಗು ನಿಮ್ಗೆ ಯಾರಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.